ನಮಸ್ತೆ ಸರ್. ನಮಸ್ಕಾರ. ನಿಮ್ಮದು ಲಕ್ಷ್ಮೀಪುರ ಹೆಸರು ಸೆಂಟ್ರಲ್ ಅಂತ ಏನ್ ಕೆಲಸ ಮಾಡೋದು ನಾವು ರೈತ ಕೆಲಸ ಮಾಡ್ತೀವಿ. ಸರ್? ನಿಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಭಿವೃದ್ಧಿ ನಮ್ಮ ಶಾಸಕ ಸುರೇಶ್ ಬಾಬು ಅವರು ಹಲವಾರು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಮನೆಗಳಿರ್ಬೋದು, ರೋಡ್ ಇರ್ಬೋದು, ಬಡವರಿಗಿರ್ಬೋದು, ವಿದ್ಯಾಭ್ಯಾಸರಿರ್ಬೋದು, ಬಡ ಮಕ್ಕಳಿಗಿರ್ಬೋದು, ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಶಾಸಕ. ಅಂತ ಒಂದು ಶಾಸಕರನ್ನ ಪಡೆಯಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಬಡವರು ನೋಡೋದೇ ಕಮ್ಮಿ. ಶಾಸಕರಾಗಿರ್ತಕ್ಕಂಥವ್ರು ಬಡವರು ನೋಡೋದೇ ಕಮ್ಮಿ. ನಮ್ಮ ಶಾಸಕರು ಆತರ ಅಲ್ಲ. ಬಡವರು, ಬಗ್ಗರು, ಬಲ್ಲಿಗರು, ಅಲ್ಪ ಸಂಘದರು, ಹಿಂದುಳಿದವರು, ಬಡವರು ಅಂದ್ರೆ ಅವ್ರ ಪಂಚಪ್ರಾಣ, ದಲಿತರು ಅಂದ್ರೆ ಇನ್ನೂ ಜೀವ. ಅಂತ ಒಂದು ಶಾಸಕರನ್ನ ಪಡೆದಿರೋದು ನಮ್ಮ ತಾಲೂಕಿನ ಪುಣ್ಯ. ಆ ಶಾಸಕರನ್ನ ನಾವು ಇನ್ನೇನ್ ಆಸೆ ಕಾಣ್ತಿದ್ದೀವಿ ಅಂದ್ರೆ ಅವ್ರನ್ನ ಮಂತ್ರಿಯಾಗಿ ನೋಡ್ಬೋದು ನಮ್ಮ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳಲ್ಲಿ ಅವ್ರನ್ನ ಜೈಬೇರಿಯನ್ನು ಬಾರಿಸಿ ಅವ್ರನ್ನ ಮಂತ್ರಿಯಾಗಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಈಗ ನಿಮ್ ಶಾಸಕರು ನಿನ್ನೆ ತಾಲೂಕ್ ಆಫೀಸಲ್ಲಿ ವಾರಕ್ಕೊಂದ್ಸಲ ನೇರ ಭೇಟಿ ನೀಡಿದ್ದೆ ಅಂತ ಭೇಟಿ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತ ಅದು ಒಳ್ಳೆ ಕೆಲಸ. ಇವತ್ತು ಹಳ್ಳಿ ಜನ ನಾವು ಅಧಿಕಾರಿಗಳ ಹತ್ರ ಬಂದಾಗ ನಮಗೇನು ಕೆಲಸ ಮಾಡ್ಕೊಡೋ ಸಂದರ್ಭದಲ್ಲಿ ನಮ್ಮ ಶಾಸಕರು ವಾರಕ್ಕೊಂದ್ಸರಿ ತಾಲೂಕ್ ಆಡಳಿತವನ್ನ ಕರ್ಕೊಂಡು ಹೋಗಿ ಟಿ.ಎಂ.ಸಿ ಭವನದಲ್ಲಿ ಬಡವರಿಗೆ, ಬಲ್ಲಿಗರಿಗೆ ಯಶಸ್ವಿ ಮಾಡ್ತಕ್ಕಂತ ಕೆಲಸದಲ್ಲಿ ಬಹಳ ಅತ್ಯುನ್ನತ ಕೆಲಸ ಮಾಡಿದ್ದಾರೆ. ಮತ್ತೆ ಮನೆ ಮನೆ ಮಗ ಅಂತ ಕಾರ್ಯಕ್ರಮದಲ್ಲಿ ಸಹ ನೇರವಾಗಿ ಇಡೀ ತಾಲೂಕು ಆಡಳಿತವನ್ನು ತಗೊಂಡೋಗಿ ಹಳ್ಳಿಗಳಿಗೆ ಕೂರಿಸಿ ಅಲ್ಲಿ ಎಲ್ಲಿ ಎಷ್ಟು ಏನಾಗ್ತಕ್ಕಂಥ ಕೆಲಸವನ್ನು ಬರ್ತಾನೆ ಖಂಡಿತ ಅದೇ ಜಾಗದಲ್ಲಿ ಮಾಡ್ಕೊಡ್ತಾ ಇದಾರೆ. ನಿಮ್ ಶಾಸಕರ ಕೆಲಸ ನಮಗೆ ತುಂಬಾ ತೃಪ್ತಿದಾಯಕ ಆಗಿದೆ. ಮತ್ತೆ ಅವರೇ ನಮಗೆ ಮಂತ್ರಿ ಆಗ್ಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ? ಹೌದು. ಸರ್, ನಿಮ್ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಹೇಗಿದೆ? ಆಸ್ಪತ್ರೆ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಿದ್ದಾರೆ. ಅವರು ಸಹ ನಮ್ಮ ಶಾಸಕರು ವಾರಕ್ಕೊಂದ್ಸತಿ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಾರೆ. ಒಳ್ಳೊಳ್ಳೆ ಡಾಕ್ಟರ್ ಇದಾರೆ, ಒಳ್ಳೆ ಪರವಾಗಿಲ್ಲ, ಉತ್ತಮವಾದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಮ್ ತಾಲೂಕ್ ಆಫೀಸ್ಗಳಲ್ಲಿ ಏನಾದ್ರು ತೊಂದ್ರೆ ಅಂತ ನೀವು? ಯಾವ್ದು ಸದಾ ಇರ್ತಾರೆ ಶಾಸಕರು ಜನಗಳ ಪರವಾಗಿ. ಆಡಳಿತ ಒಳ್ಳೆ ಕೆಲಸ, ಅಧಿಕಾರಿಗಳು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಶಾಸಕರು ಸಹ ಒಳ್ಳೆ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವ್ದೋ ತೊಂದರೆ ಇಲ್ಲ. ಸರ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಕ್ತಿ ಯೋಜನೆ ಅಂತ ಬಿಟ್ಟು ಫ್ರೀ ಬಸ್, ಅದ್ರ ಬಗ್ಗೆ ಏನು? ಶಕ್ತಿ ಯೋಜನೆ ಅಂದ್ರೆ ಅದು ಆಗ್ತಕ್ಕಂತ ಮಾಡ್ಬಾರ್ದಾಗಿತ್ತ? ಅದು ಮಾಡಬಾರ್ದಾಯ್ತು. ಅದು ಈ ಬದುಕಲ್ದವ್ರಿಗೆ ಪಾಡೋದಂಗ ಆಯ್ತಲ್ಲಿ. ಈ ಹಳ್ಳಿ ಜನ ಯಾರು ಓಡಾಡಕ್ ಹೋಗಲ್ಲ. ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಅಷ್ಟೇನ್ಗಳು ಅನುಕೂಲ ಆಯ್ತಲ್ಲಿ. ಈ ಸಂಬಳ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗಿದೆ ಅಲ್ಲಿ. ಇನ್ನು ರೈತರಿಗೆ, ಬಡವರಿಗೆ ಅನುಕೂಲ ಆಗಿಲ್ಲ. ಗೃಹಲಕ್ಷ್ಮಿ ಬಗ್ಗೆ ಏನು? ಗೃಹಲಕ್ಷ್ಮಿ ಮಾಡ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ. ಮತ್ತು ಅದೇನಾಯ್ತು ಅಂದ್ರೆ ಸರಿ ಕೊಡ್ತಾ ಇಲ್ಲ. 3 ತಿಂಗಳಿಂದ ನಿಲ್ಸಿದ್ದಾರೆ. ಕರೆಕ್ಟ್ ಕೊಡ್ತಾ ಇಲ್ಲ. ಗೊತ್ತಾ ಇಲ್ಲ ಯಾವ್ದು ಬೇಕಾಗುತ್ತೆ. ಈಗ ಹಲವಾರು ಈಗ ಹೊಸ ಸರ್ಕಾರ ರಚನೆ ಆಗಿದೆ. ಈಗ ಕಾನೂನು ಬೇರೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಫ್ರೀ ಕರೆಂಟ್ ಅಂತ ಮಾಡಿದ್ರು. ಅದ್ರಲ್ಲಿ ಫ್ರೀ ಕರೆಂಟ್ ಅಲ್ಲಿ ಕರೆಂಟಿನ ಸಮಸ್ಯೆ ಎಷ್ಟು ಅಷ್ಟು ದುಡ್ಡು ಕಟ್ಸಿ ಅಂತ ಇದಾರೆ. ಫ್ರೀ ಕೊಟ್ಟಂಗೆ ಹೇಳ್ತಾರೆ, ಕಟ್ತಾ ಇದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ದಿನಸಿ ಐಟಮ್ ಆಗ್ಲಿ, ಗ್ಯಾಸ್ ಭಯಂಕರ ರೇಟ್ ಆಗಿದೆ. ರೂಪಾಯಿ ಕೊಟ್ಟದ್ದೇ ಒಂದು ಲೆಕ್ಕ ಮಾಡಿರೋ. ಇಡೀ ನಾವು ತಿಂತಕ್ಕಂಥ ಆಹಾರ, ಧಾನ್ಯ, ಎಣ್ಣೆ, ಕಾಳು ಒಂದು ಡಬಲ್ ರೇಟ್ ಆಗಿದೆ. ಅವ್ರು ಕೊಡ್ತಕ್ಕಂಥ 2,000 ರೂಪಾಯಿ 4 ವರ್ಷ ರೈತರು ತಗೊಂತ ಇದಾರೆ. ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಅದರಿಂದ ಯಾವುದೇ ಅಷ್ಟೇನು ಅನುಕೂಲ ಆಗಿಲ್ಲ, ತೊಂದರೆ ಆಗ್ತಾ ಇದೆ. ಖಂಡಿತ.